ಗೈಸ್ ಎಲ್ರಿಗೂ ನಮಸ್ತೆ. ಭೀಮ್ ನಮಾಸೆಯ ಶುಭಾಶಯಗಳು. ಭೀಮ್ ನಮಾಸೆ ದಿನನೇ ನಮ್ಮ ಮನೆಯವ್ರಿಗೆ ಸರಿಯಾಗಿ ಬೈಸ್ಕೊಂಡೆ. ಯಾಕೆ ಬೈಸ್ಕೊಂಡೆ, ಎಂತಕ್ಕೆ ಬೈಸ್ಕೊಂಡೆ ಅಂತ ಫುಲ್ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಫುಲ್ ವೀಡಿಯೋ ವಾಚ್ ಮಾಡಿ. ಏನು ಹೇಳಿ? ಹಾಂ ಹಾಂ ಜಾಮೂನ್ ಥರನೇ ಕೊಟ್ಟಿದ್ದ ತಾನೇ? ಹಾಂ ಅದೇ ಅಲ್ಲ, ಜಾಮೂನ್ ಬದ್ಲು ಬೇರೆ ಏನೇನು ಎಕ್ಸ್ಟ್ರಾ ಆರ್ಡಿನರಿ ನಾನು ಕೊಟ್ಟಿದ್ನ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಸುತ್ತಮುತ್ತ ಇತ್ತು ಒಳಗಡೆ. ಬಾ ನೀನ್ ಕರ್ಕೊಯ್ತೀನಿ, ಅಲ್ಲಿ ಕೊಡಿಸ್ತೀನಿ ನೋಡು ಒಂದ್ಸತಿ ಹೆಂಗಿರ್ತದೆ ತಿನ್ಬಿಟ್ ಬಾ. ಹೆಂಗಿತ್ತು ಗೊತ್ತಾ ಅಂತ ಹೇಳೋದು, ಕರ್ಕೊಂಡು ಹೋಗ್ಬಿಟ್ಟು ಹೆಂಗಾಯ್ತು ತಿನ್ನು ಅಂತ ಅನ್ಬೇಕು ಅವಾಗ. ಆಯ್ತು ನಡಿಯ, ಕರ್ಕೊಂಡು ಹೋಗ್ತೀನಿ. ಏನ್ ಬರ್ಲೇ ಇಲ್ಲ ಮಾಡ್ತಾಳೆ. ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ ಜೊತೆಲಿ ಒಂದ್ 5-6 ವಿಡಿಯೋ ಮಾಡ್ಬಿಟ್ಟು ಹೋಗಿ. 5 ವಿಡಿಯೋನ ನೀನ್ ಸವಾಸನೆ ಬೇಡ. ಒಂದಲ್ಲ ಒಂದೇ ನೀನ್ ವಿಡಿಯೋ ಅಂತ ಕರೀತಾ ಇರ ನನ್ನ ಮನೇನೆ ಬುಟ್ ಹೊಡಿತೀನಿ, ನಿನ್ನೂ ಬುಟ್ ಹೊಡಿತೀನಿ. ಹುಷಾರಾಗಿರು. ನಾನಿಂದಾನೆ ಬರಬೇಡ, ಹೋಗು. ನಮ್ಗೆಲ್ಲ ಆಗೋದು ಇಲ್ಲ, ನನ್ ಕರೀಲು ಬೇಡ. 2 ವಿಡಿಯೋ ಅಷ್ಟೇ. ಫಾಲೋವರ್ಸ್ ಬಂದಾಗ ಮಾತ್ರ ಥ್ಯಾಂಕ್ ಯು ಅಂತ ಬರ್ತೀರಾ. ವಿಡಿಯೋ ಮಾಡಿ ಹಾಕಿದ್ರೆ ತಾನೆ ಫಾಲೋವರ್ಸ್ ಲೈಕ್ ಮಾಡೋದು, ಇಷ್ಟಪಡೋದು. ನೀವು ಹೊರಗಡೆ ಕಳಿಸ್ಬೇಕು ಅಂದ್ರೆ ವಿಡಿಯೋ ಮಾಡಿ, ಇಲ್ಲ ಕಳ್ಸೋದಿಲ್ಲ. ಇಲ್ಲ ಮಾಡ್ತೀನಿ. ಎಲ್ರಿಗೂ ನಮಸ್ತೆ. ಯಾಕೋ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾನೆ ಇಲ್ಲ, ಯಾಕೆ ಅಂತ ಗೊತ್ತಾಯ್ತಿಲ್ಲ. ನಾನು ವೀಡಿಯೋ ಇಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ವೀಡಿಯೋ ಹಾಕ್ತಾಯಿದ್ದೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಬಟ್ ಯೂಟ್ಯೂಬಿಗೆ ಯಾಕೆ ಈ ಥರ ಸಪೋರ್ಟ್ ಮಾಡ್ತಿಲ್ಲ ಅಂತ ನಿಜ ಗೊತ್ತಾಗ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಯೂಟ್ಯೂಬಲ್ಲೂ ಕೂಡ ಅದೇ ಥರ ಸಪೋರ್ಟ್ ಮಾಡ್ಕೊಂಡೋಗಿ. ನೀವು ಹೆಂಗೆ ನನಗೆ ಸಪೋರ್ಟ್ ಕೊಡ್ತೀರಾ ಅದೇ ಥರ ಇನ್ನೂ ಬೇರೆ ವೀಡಿಯೋಸು, ಬೇರೆ ಡಿಫ್ರೆನ್ಸ್ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ. ಒಂದೇ ಥರ ವೀಡಿಯೋಸ್ ಹಾಕಲ್ಲ. ಯಾಕೆ ಅಂದರೆ ಒಂದೇ ಥರ ವೀಡಿಯೋಸ್ ಹಾಕಿದ್ರೆ ನಿಮಗೂ ಬೋರಿಂಗ್ ಆಗುತ್ತೆ, ಡೈಲಿ ನೋಡಿದ್ದೇ ನೋಡಬೇಕು ಅಂತ. ಸೊ ಇಲ್ಲ, ಬೇರೆ ಥರ ವೀಡಿಯೋಸ್ನ ನಾನು ಮಾಡಾಕ್ತೀನಿ. ಇನ್ನೂ ತುಂಬ ಫಂಕ್ಷನ್ಸ್ಗಳಿವೆ, ಮತ್ತು ದೇವ್ರ ಕಾರ್ಯಗಳೆಲ್ಲ ತುಂಬ ಇದೆ ನಮ್ಮ ಫ್ಯಾಮಿಲಿನಲ್ಲಿ. ಎಲ್ಲನೂ ವೀಡಿಯೋ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ನನಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿ, ಅಷ್ಟನ್ನೇ ಕೇಳ್ಕೊತಾ ಇರೋದು. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ಭೀಮ್ ನಮಾಸೆ ಇದ್ದದ ಪ್ರಯುಕ್ತ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಒರ್ಸೋದು ಗುಡ್ಸೋದು ವೀಡಿಯೋ ಮಾಡೋದಕ್ಕೆ ಯಾರು ಮಾಡಿದ್ರೆ ಕೆಲಸ ಮಾಡ್ತಿದ್ದೀನಮ್ಮ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಅದಕ್ಕೆ ನಾನು ಒರ್ಸೋದು ಗುಡ್ಸೋದನ್ನ ವೀಡಿಯೋ ಹಾಕಿಲ್ಲ. ಇದರಲ್ಲಿ ಸ್ವೀಟ್ ಏನಾದರೂ ಮಾಡಬೇಕು ಭೀಮ್ ನಮಾಸೆ ಪೂಜೆಗೆ ಅಂತ ಅಂದ್ಬಿಟ್ಟು ನಾನು ಕ್ಯಾರೆಟಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿನ ನಾನು ಮೊಬೈಲಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟು ಒಂದು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದು ಕ್ಯಾರೆಟ್ನ ಕಟ್ ಮಾಡಿ ಬಾಯ್ಲ್ ಮಾಡಿಕೊಂಡೆ. ಅದ್ರ ಜೊತೆಲಿ ಒಂದು 2-3 ಗೋಡಂಬಿ ಹಾಕ್ಬಿಟ್ಟು, ಮತ್ತು ಹಾಲು ಒಂದು ಕಡೆ ಕಾಯಿಸಿಟ್ಕೊಂಡು ತುರಿದಿರೋ ಅಂಥ ಒಂದು ಕ್ಯಾರೆಟ್ನ ಮತ್ತು ಡ್ರೈ ಫ್ರೂಟ್ಸ್ನ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೇ ಹಾಲನ್ನ ಮಿಕ್ಸ್ ಮಾಡಿ ನಾನೇನು ಇದನ್ನು ರುಬ್ಕೊಬೇಕು, ಪೇಸ್ಟ್ ಮಾಡ್ಕೊಬೇಕು. ಕ್ಯಾರೆಟ್ ಮತ್ತು ಗೋಡಂಬಿನ ಬೇಯಿಸಿರ್ತೀವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡು ಮತ್ತೆ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮತ್ತು ಸಬ್ಬಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡಿರಬೇಕು, ಅದನ್ನು ಕೂಡ ಸಬ್ಬಕ್ಕಿನೂ ಕೂಡ ಸ್ವಲ್ಪ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ, ಒಳ್ಳೆ ಫ್ಲೇವರ್ ಬರೋದಕ್ಕೆ, ಮತ್ತು ಸಕ್ಕರೆ, ಇಷ್ಟು ಐಟಮ್ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ವರೆಗೂ ನೀಟಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಾಯಸ. ಸೊ ಅದೆಲ್ಲ ಒಂದು ಕಡೆ ಮಾಡಿಟ್ಬಿಟ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡಿಡೋಣ ಅಂತ ಅಂದ್ಬಿಟ್ಟು ದೇವರು ಹೂವೆಲ್ಲ ತೊಗೊಂಡು ಮುಡಿಸ್ತಾಯಿದ್ದೆ. ಬಟ್ ನನಗೆ ಶುಕ್ರವಾರದಿಂದ ಇದು ಮಾಡಿದ್ದಿಲ್ಲ, ದೇವ್ರ ಸಾಮಾನೆಲ್ಲ ತೊಳೆದಿದ್ದರಿಂದ ಇವತ್ತು ನಾನು ದೇವ್ರ ಸಾಮಾನೇನು ತೆಗಿಲಿಲ್ಲ. ಬರೀ ಹೂವು ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡಿದೆ. ನಮ್ಮನೆಯವ್ರು ಮಲ್ಲಿಗೆ ಹೂವು ತೊಗೊಬನ್ನಿ ಅಂತ ಹೇಳಿದ್ದೆ. ಅವರು 1 ಮೊಳನ 2 ಮೊಳನ ತೊಗೊಬರ್ತಾರೆ ಅಂತ ಅಂದರೆ ಫುಲ್ 1 ಮಾರನೇ ತೊಗೊಬಂದಿದ್ರು. ಎಲ್ಲ ಹೊರಗಡೆ ಹೋಗಿದ್ರು. ಇವಾಗೆ ಅಂತಲ್ಲ, ಯಾವಾಗೂ ಅಷ್ಟೇ ಅವರು ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಯಾವಾಗನೇ ಆಗಿರಲಿ, ಅವ್ರು ಹೊರಗಡೆ ಹೋದಾಗ ಮಲ್ಲಿಗೆ ಹೂವು ನೋಡಿದ್ರು ಅಂದರೆ ಅದೆಷ್ಟೇ ಆಗಿರಲಿ, 100 ರೂಪಾಯಿ ಮೊಳ ಆದಾಗೂ ಅಷ್ಟೇ ಕೂಡ ನನಗೆ ಕೊಡಿಸಲ್ಲ ಅಂತ ಅವ್ರು ಹೇಳಿಲ್ಲ ಇಲ್ಲಿವರೆಗೂ. 100 ರೂಪಾಯಿ ಅಲ್ದಾರೆ 200 ರೂಪಾಯಿ ಆಗಲಿ ನಾನು ಕೊಡಿಸ್ತೀನಿ, ನೀನು ಮುಡ್ಕೊತಾರೆ ಅಷ್ಟೇ. ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಬಳೆ ಹೂ ಅಂದ್ರೇ ತುಂಬ ಪಂಚಪ್ರಾಣ. ಅದರಲ್ಲೂ ಸ್ಯಾರಿ ಹಾಕ್ಕೊಂಡು ಆ ಥರ ರೆಡಿ ಆಗಬೇಕು ಅಂದರೆ ಇನ್ನೂ ಮಸ್ತ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಣ್ಮಕ್ಳಿಗೆ ಲಕ್ಷಣವೇ ಒಂದು ಟ್ರೆಡಿಷ್ನಲ್ ಲುಕ್ಕು. ಸೊ ನನಗೆ ಅದು ತುಂಬ ಇಷ್ಟ. ಮತ್ತು ಮೊನ್ನೆ ಪೂಜೆ ಮಾಡಿದಾಗ ಬ್ಯಾಂಗಲ್ಸ್ ಹಾಕ್ಕೊಂಡಿರಲಿಲ್ಲ, ಕೈಯಲ್ಲಿ ಮಣ್ಣೆಲ್ಲ ಮೆತ್ಕೊಳ್ಳುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬರು ಬಳೆ ಹಾಕ್ಕೊಂಡು ಪೂಜೆ ಮಾಡಿ ಬರೀ ಕೈಯಲ್ಲಿ ಮಾಡಿಬಿಡಿ ಅಂತ ಅಂದರು. ಇವತ್ತು ಹೆಂಗೂ ಸ್ಯಾರಿ ಹಾಕ್ಕೊಂಡು ತಿಂದೆಲ್ಲ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಹಂಗೆ ಬ್ಯಾಂಗಲ್ಸ್ ಹಾಕ್ಕೊಂಡು
ಪೂಜೆ ಎಲ್ಲ ಒಂದು ಕಡೆ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಕೆಲಸದ ಮನೆ ಹತ್ರ ನಾನು ಕುಡಿಕೆ ತಟ್ಟೋದು ಮೇಲೆ ಟಾರ್ಪಲ್ ಕಟ್ಕೊಂಡಿದ್ದು. ಸೊ ಅಲ್ಲಿ ಅದೇನಾಗಿತ್ತಂದರೆ ಗಾಳಿ ಬರ್ತಾ ಬಿಸಿ 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 ಎಲ್ಲ ಕಿತ್ತಿ ಒದ್ರೋಗಿತ್ತು ಟಾರ್ಪಲ್ಲು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಬೈತಾಯಿದ್ದೆ, ನೀವಾದರೂ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತೀರಾ, ನಾನು ಈಚೆ ಕಡೆ ಬಿಸಿಲಲ್ಲಿ ಮಳೆಯಲ್ಲಿ ಅಲ್ಲಿ ನೆನ್ಕೊಂಡು ಕುಡಿಕೆ ತಟ್ಟಬೇಕು ಅಂತ ಬೈತಿದ್ದೆ. ಸೊ ಅದಕ್ಕೆ ಅವ್ರು ಇವತ್ತು ಹೆಂಗೂ ಫ್ರೀ ಅಮಾವಾಸ್ಯೆ ಪೂಜೆ ಇರೋದ್ರಿಂದ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆಗೆ ನಾವು ಕೆಲಸ ಬಿಡ್ತೀವಿ. ಅಂದರೆ ಕುಡಿಕೆ ಮಾಡಲ್ಲ ಅವತ್ತು, ಮನೇಲಿ ಏನೇ ಪೂಜೆ ಪುನಸ್ಕಾರ ಇದ್ರೂ ಮಾಡಿಕೊಂಡು ಎಲ್ಲರೂ ಹೊರಗಡೆ ಹೋಗೋದು, ಆ ಥರ ಪ್ರೋಗ್ರಾಮ್ನ ಇಟ್ಕೊತೀವಿ. ಬೇರೆ ಏನಾದ್ರು ಕೆಲಸ ಇದ್ದರೆ ಪ್ರತಿ ಅಮಾವಾಸ್ಯೆ ದಿನ ತಿಂಗ್ಳಿಗೆ ಒಂದು ದಿನ ಅಮಾವಾಸ್ಯೆ ಬರುತ್ತಲ್ಲ, ಪ್ರತಿ ಅಮಾವಾಸ್ಯೆಲೂ ನಾವು ಕೂಡ ಕೆಲಸ ಮಾಡಲ್ಲ. ಅವತ್ತು ಯಾರೂ ಮಾಡಲ್ಲ ನಮ್ಮ ಫ್ಯಾಮಿಲಿನಲ್ಲಿ. ಊರಲ್ಲಿ ಚನ್ನಪಟ್ಟಣದಲ್ಲಿ ಬೇವೂರಲ್ಲಿ ಮಾಡ್ತಾರೆ, ಬಟ್ ಹಿರಿಸಭೆಯಲ್ಲಿರೋಂಥ ನಾವು ಯಾರೂ ಮಾಡಲ್ಲ. ಸಂಘ ಅಂತ ಮಾಡ್ಕೊಂಡಿದ್ದೀವಿ, ಆ ಸಂಘದಲ್ಲಿ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಯಾರೂ ಕೆಲಸ ಮಾಡಲ್ಲ. ಸಿದ್ಧಲಿಂಗೇಶ್ವರಂಗೆ ಪೂಜೆ ಮಾಡಿ ಸಂಜೆಗೆ ಪ್ರಸಾದ ಎಲ್ಲ ಮಾಡಿ ಅಲ್ಲೇ ಕೂತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬರ್ತೀವಿ. ಅಲ್ಲಿಗೆ ಮುಗಿಯುತ್ತೆ ಅಮಾವಾಸ್ಯೆ ಪೂಜೆ. ಸೊ ಇವತ್ತು ಕೂಡ ಕೆಲಸ ಇಲ್ದಿರೋ ಕಾರಣದಿಂದ ನಮ್ಮನೆಯವ್ರು ಆ ಕೆಲಸ ಮಾಡಿದ್ರು. ಟಾರ್ಪಲೆಲ್ಲ ಕಟ್ಬಿಟ್ಟು ಮುಖ ಮುಸುಡಿ ಎಲ್ಲ ಮಸಿ ಮಾಡ್ಕೊಂಡು ಮನೆಗೆ ಬಂದರು. ಪಾಪ ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಪಾದ ಪೂಜೆ ಮಾಡ್ತೀನಿ ಅಂದೆ. ಅಯ್ಯೋ ನೀನು ದಿನ ಮಾಡೋ ಪೂಜೆನೇ ಸಾಕಣಪ್ಪ, ನನಗೆ ಯಾವ ಪಾದ ಪೂಜೆನೂ ಬೇಡ ಏನು ಬೇಡ ಅಂತ ಅಂತಿದ್ರು. ಅಯ್ಯೋ ಇಲ್ಲ ಬನ್ನಿರಿ, ನಂಗೆ ನೀವೇನು ದುಡ್ಡು ಕೊಡಬೇಡಿ, ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದೆ. ಬಟ್ ಆದರೆ ಸುಮ್ಮನೆ ಕಾಮಿಡಿಗೋಸ್ಕರ, ತಮಾಷೆಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ವೀಡಿಯೋ ಹಾಕಿದ್ದೀನಿ, ಕರ್ಪೂರ ಕಾಲ ಮೇಲೆ ಹಚ್ತೀನಿ ಅಂತ ಅಂದ್ಬಿಟ್ಟು. ಅದೆಲ್ಲ ಸುಮ್ಮನೆ ಹೇಳಿರೋದಷ್ಟೇ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ವೀಡಿಯೋ ಮಾಡಿರೋದು. ಸೊ ಅದನ್ನು ಯಾರೂ ಸೀರಿಯಸ್ಸಾಗಿ ತೊಗೋಬೇಡಿ. ಒಂದಿಬ್ಬರು ನಿಂಗೆ ಒಳ್ಳೇದಾಗುತ್ತೇನಮ್ಮ ಅಂತ ಕಳಿಸಿದ್ರು. ಸೊ ಅದನ್ನೆಲ್ಲ ಸೀರಿಯಸ್ಸಾಗಿ ತೊಗೋಬೇಡಿ. ಕಂಟೆಂಟ್ ಥರ ತೊಗೊಳ್ಳಿ. ವೀಡಿಯೋದಲ್ಲಿ ನಾವು ಏನು ತೋರಿಸಿರ್ತೀವಿ ಎಲ್ಲನೂ ರಿಯಲಾಗೇ ಇರೋದಿಲ್ಲ. ಈಗ ಏನೋ ಒಂದು ಜನಗಳನ್ನ ನಗಿಸ್ಬೇಕು ಅಂತಲೇ ನಾವು ಸ್ವಲ್ಪ ಆ್ಯಕ್ಟಿಂಗ್ ಮಾಡಲೇಬೇಕು. ಅದು ಕೂಡ ಅದೇ ಥರನೇ ಮಾಡಿರೋದು. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮನೆಯವ್ರು ನಿಜವಾಗ್ಲೂ ಇಸ್ಲ ಅಂತ ಅಂದರೆ ಸುಮ್ಮನೆ ಹೋಗೆಲ್ಲ ಅಂದ್ಬಿಟ್ಟು ಹೋದ್ರೆ ಎದ್ದು. ಮತ್ತು ವೀಡಿಯೋ ಮಾಡೋಕ್ಕೆ ಬನ್ನಿ ಅಂತ ಕರೆದೆ, ಅದಕ್ಕೂ ಕೂಡ ರೇಗಾಡ್ತಿದ್ರು. ಯಾಕೆ ಅಂತ ಅಂದರೆ ವೀಡಿಯೋ ಅಂತ ತಲೆ ತಿಂತಾಳೆ ಇವಳು. ವೀಡಿಯೋ ಮಾಡ್ಕೊಂಡು ಕೆಲಸಗಳೆಲ್ಲನೂ ಹೆಂಗೆ ಬೇಕು ಹಂಗೆ ಮಾಡಿಬಿಡ್ತೀಯ ವೀಡಿಯೋ ಬರ್ದಲ್ಲಿ ಅಂತ ಬೈತಾಯಿದ್ರು ಇವತ್ತು. ಸೊ ಪರವಾಗಿಲ್ಲ, ಬೈಸ್ಕೊಂಡ್ರು, ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ಆದರೆ ಎಲ್ಲ ಒಂದು ಕಡೆ ಜಾಸ್ತಿ ನಾವು ಮಿಸ್ಯೂಸ್ ಮಾಡ್ಕೊಬಾರ್ದು, ಫ್ರೀ ಬಿಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ಸರಿ ಬಿಡು, ಹೋಗ್ಲಿ ಬಿಡು, ಏನೋ ಬೇಜಾರಾಯ್ತೇನೋ ಆ ಥರ ಮಾತಾಡೋರು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಮತ್ತು ವೀಡಿಯೋ ಮಾಡೋಕ್ಕೆ ಬನ್ನಿ ಅಂತ ಅಂದರೂ ಕೂಡ ರೇಗಾಡ್ತಿದ್ರು. ಅಮ್ಮ ತಾಯಿ ಬಿಟ್ಬಿಡು, ನಾನು ಇವತ್ತು ಒಂದಿನ ಕೆಲಸ ಇಲ್ಲ, ಫ್ರೀಯಾಗಿರ್ಬೇಕು ನಾನು ಸಂಜೆವರೆಗೂ ಅಂತ ಅಂದರು. ಅದರಲ್ಲಾಗಲೇ ನಾವು ಪೂಜೆ ಎಲ್ಲ ಮಾಡಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಆಲ್ರೆಡಿ 1:30-2 ಗಂಟೆ ಆಗಿಬಿಟ್ಟಿತ್ತು ಟೈಮಿಂಗ್ಸು. ನಾನು 2 ಗಂಟೆಗೆ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡವಳು ಪುಣ್ಯಾತ್ಗಿತ್ತಿ 4 ಗಂಟೆ ಆಗೈತೆ ಗೈಸ್. ಅಷ್ಟೊತ್ತವರೆಗೂ ವೀಡಿಯೋಗಳು, ಲಿಪ್ ಸಿಂಕಿಂಗ್ ವೀಡಿಯೋಗಳು, ರೀಲ್ಸು, ಮಾಮೂಲಿ ಈ ಥರ ವೀಡಿಯೋಗಳು ಎಡಿಟು ಹಿಡಿದ್ಬಿಡ್ತು. ನನಗಂತೂ ಕುಂತು ತಲೆಯೆಲ್ಲ ನೋವು ಬಂದ್ಬಿಡ್ತು ಮೊಬೈಲ್ ನೋಡಿ. ಆದರೆ ಏನು ಮಾಡೋಕ್ಕಾಗಲ್ಲ, ನನಗೆ ಸಬ್ಸ್ಕ್ರೈಬರ್ ಬೇಕು. ಯೂಟ್ಯೂಬಲ್ಲಿ ಹಿಡ್ದಿರೋ ಆಟನ ಬಿಡಲ್ಲ ನಾನು. ನಾನೇನು ಒಳ್ಳೆದಾರಿಲಿ ನಾನು ಈ ಒಂದು ಆಟ ಒಳ್ಳೆಯದಕ್ಕೋಸ್ಕರ ಮಾಡ್ತಿರೋದು, ಕೆಟ್ಟ ಆಟ ಅಲ್ಲ. ಈ ಆಟನ ನಾನು ಯಾವತ್ತೇ ಕಾರಣಕ್ಕೂ ಮಧ್ಯದಲ್ಲಿ ಬಿಡಲ್ಲ. ನಾನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ರಿಸ್ಕ್ ತೊಗೊಂಡ್ರೂ ಪರವಾಗಿಲ್ಲ. ನನಗೂ ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ. ಜಾಸ್ತಿ ಎಡಿಟಿಂಗು ಮೊಬೈಲಲ್ಲಿ ವೀಡಿಯೋ ಮಾಡೋದು ಈಸಿ, ಬಟ್ ಎಡಿಟಿಂಗ್ ಆಯ್ತಲ್ಲ ಗುರು, ಯಪ್ಪ ಆಗಲ್ಲ ಅನ್ನೋ ರೇಂಜಿಗೆ ಬೇಜಾರಾಗ್ಬಿಡುತ್ತೆ. ಯಾರು ಮಾಡ್ತಾರೆ ಹೋಗುರು ಅನ್ನೋಷ್ಟು ಬೇಜಾರಾಗುತ್ತೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಕಷ್ಟಪಟ್ರೇ ಒಂದು ಒಳ್ಳೆ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿರೋಳು ನಾನು. ಪರವಾಗಿಲ್ಲ, ಕಷ್ಟಪಟ್ಟೆ ಮುಂದೆ ಬರೋಣ. ನನ್ನ ಲೈಫಲ್ಲಿ ಪ್ರತಿಯೊಂದರಲ್ಲೂ ನಾನು ಕಷ್ಟಪಟ್ಟೆ ಮುಂದೆ ಬಂದಿರೋದು. ಕಷ್ಟಪಟ್ಟೆನೇ ನನಗೇನೇ ಒಂದು ಸಿಕ್ಕಿರೋದು. ಯಾವುದು ಈಸಿಯಾಗಿ ಅದೃಷ್ಟ ಅಂತ, ಲಕ್ಕಿ ಅಂತ ನನಗೆ ಯಾವುದೂ ಸಿಕ್ಕಿಲ್ಲ. ನೋಡಿ, ತಾಯಿ ಚೌಡೇಶ್ವರಿ ಅಮ್ಮನ ನೋಡಿ ಎಲ್ಲರೂ ಕಣ್ಣು ತುಂಬಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನಾವು ಆಗಸ್ಟಲ್ಲಿ ಮಹಾಮಂಗಳಾರತಿ ಮುಗ್ದೋಗಿತ್ತು. ಆಮೇಲೆ ಜನಗಳೆಲ್ಲ ಸ್ವಲ್ಪ ಈಚೆ ಬಂದಮೇಲೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನಾವು ವೇಟ್ ಮಾಡ್ಕೊಂಡು ನಿಂತಿದ್ದು. ಆಮೇಲೆ ಪೂಜೆ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಹಂಗೂ ಅಷ್ಟೊಂದು ರಶ್ ಇದ್ದರು, ಯಾಕೆಂದರೆ ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ, ಮೇನು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ತುಂಬ ಜನ ಬಂದಿದ್ದರು. ಕಪಲ್ಸ್ಗಳು ಆಗಲಿ ಜನಗಳಾಗಲಿ ಜಾಸ್ತಿ ಬಂದಿದ್ದರು. ಸೊ ಅಲ್ಲೂ ಕೂಡ ಪ್ರಸಾದ ಇಸ್ಕೊಂಡು, ಮತ್ತು ಒಬ್ಬರು ಹೋಟೆಲ್ ನಡೆಸ್ತಾರಲ್ವ ಅವರು ಕೂಡ ಇಲ್ಲಿ ಪ್ರಸಾದ ವಿತರಣೆ ಮಾಡಿದ್ರು. ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ಇನ್ನೇನು ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಅಲ್ಲೇನೇ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೆಯವ್ರಿಗೆ ಇದನ್ನೇ ಹೇಳ್ತಾಯಿದ್ದೀನಿ.
ವೀಡಿಯೋ ಮಾಡೋಣ ಅಂತ ಹೇಳ್ತಿದ್ದೆ. ಅವರು ಆಗಲ್ಲ ಅಂದರು. ಆಮೇಲೆ ಕೊನೆಗೆ ಒಂದೇ ಒಂದು ವೀಡಿಯೋ ಮಾಡಿದ್ವಿ. ಇದೇನು ವೀಡಿಯೋ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಯೂಟ್ಯೂಬ್ಗೂ ಹಾಕ್ತೀನಿ. ಮತ್ತೆ ಇನ್ನೇನಿಲ್ಲ, ಎಲ್ಲ ಮುಗೀತು ಮಾತಾಡಿ. ಇವತ್ತಿನ ಭೀಮ್ ಅಮಾವಾಸ್ಯೆ ಪೂಜೆ ವಿಡಿಯೋ ಇಷ್ಟು ಆಗಿತ್ತು. ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.